ಅಷ್ಟು ಮಾತ್ರ ಅರಣ್ಯ ಇದೆ. सरकार म्हणतं 33% जंगल आहे, सॅटेलाइट म्हणतं 18% आहे. म्हणजेच 15% वन कापली. ಆದರೆ ಭಾರತ ಸರ್ಕಾರಗಳ ಆಂತರಿಕ ಆಸೆಗಳಿವೆ. 15% ಅರಣ್ಯವನ್ನು ಕಡಿದು ಹಾಕಲಾಗಿದೆ. ಆ ಜಾಗವನ್ನು ಬರೀದು ಬರ ಪ್ರದೇಶವನ್ನಾಗಿ, ಬರಡು ಪ್ರದೇಶವನ್ನಾಗಿ ಮಾಡಲಾಗಿದೆ. What are the natural forests are existed in India? Natural forests, they are not giving human food. ಯಾವ ಮರ ಜಾತಿ ಮರಗಳನ್ನು ನಾವು ನೈಸರ್ಗಿಕ ಕಾಡುಗಳನ್ನು ನೋಡ್ತೀವಿ, ಅವು ಮನುಷ್ಯನಿಗೆ ಆಹಾರವನ್ನು ಒದಗಿಸುವುದಿಲ್ಲ. ಸದ್ದು ಕನ್ನಡ ಸದ್ದು. Due to hazardous global food security topic is become severe. ಜಾಗತಿಕ ತಾಪಮಾನ ಮತ್ತು ತಾಪಮಾನದ ಆಗುತ್ತಿರುವ ಬದಲಾವಣೆಗಳಿಂದ ಇಡೀ ಜಗದಲ್ಲಿ ಆಹಾರದ ಉತ್ಪಾದನೆ ಮೇಲೆ ತುಂಬ ದೊಡ್ಡ ಒಂದು ಆಘಾತ ಅಥವಾ ತೊಂದರೆಯನ್ನು ಕೊಡುತ್ತೇವೆ. ನೈಸರ್ಗಿಕ ಅರಣ್ಯಗಳು ಮನುಷ್ಯನಿಗೆ ಆಹಾರವನ್ನು ಒದಗಿಸುವುದಿಲ್ಲ. ಜಾಗತಿಕ ತಾಪಮಾನದ and we can't create the land in the factory. ಯಾವ ಭೂಮಿ ಅರಣ್ಯ ಬೆಳೆಯೋದಕ್ಕೆ ಬೇಕೋ ಅಥವಾ ಆಹಾರವನ್ನು ನಾವು ಕಾರ್ಖಾನೆಯಲ್ಲಿ ಬೆಳೆಯೋದಕ್ಕೆ ಆಗೋದಿಲ್ಲ. And to increase the forest area, no land is available now. ಎಲ್ಲ ಭೂಮಿಯನ್ನು ಬರಡು ಮಾಡಿ, ಜಾಗವನ್ನು ಖಾಲಿ ಮಾಡಿ, ಅರಣ್ಯವನ್ನು ನಾಶ ಮಾಡಿ ಖಾಲಿ ಮಾಡಿದ್ದಾರೆ. ಈಗ ನಾವು ಈ 18% ಹೆಚ್ಚು ಅರಣ್ಯ ಪ್ರದೇಶವನ್ನು ಮಾಡಬೇಕು ಅಂದ್ರೆ ನಮ್ಮಲ್ಲಿ ಭೂಮಿನೇ ಇಲ್ಲ. Then question is that how to compensate 15% forest? It is not existing. That's why now it is very essential to solve the food security and to achieve the 33% forest area. It is very essential now. We have to create our own forest, that is food forest. ಸ್ನೇಹಿತರೆ, ನಮ್ಮ ಹತ್ರ ಭೂಮಿ ಇಲ್ಲ, ಮತ್ತೆ ವಾಪಸ್ ಅದನ್ನು 33% ಮಾಡೋದಕ್ಕೆ ಅರಣ್ಯವನ್ನು. ಆದರೆ ನಾವು ಖಂಡಿತವಾಗೂ ಈ ಅರಣ್ಯವನ್ನು ಯಥೇಚ್ಛವಾಗಿ ಹೆಚ್ಚು ಮಾಡಿ ನಾವು ಆ 33% ಕಡೆ ತಲುಪಬೇಕಾಗಿದೆ. ಆದರೆ ಆಹಾರ ಅರಣ್ಯವಾಗಿ